ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿ ಸದ್ದು ಮಾಡಿರೋ ಕರ್ನಾಟಕ ವಸತಿ ಇಲಾಖೆಯ ವಿರುದ್ಧದ ಹಗರಣಗಳ ಆರೋಪಕ್ಕೆ ಖುದ್ದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಮಾಡಿದ ತಮ್ಮ ಮೇಲಿನ ಇಲಾಖೆ ಆರೋಪಗಳನ್ನ ಅಲ್ಲಗಳೆದಿದ್ದಾರೆ. ಬಡವರ ಹಣ ತಿಂದ್ರೆ ಹುಳ ಬಿದ್ದು ಸಾಯ್ತಾರೆ ಅಂತ ಹೇಳಿದ್ರು. ಹೇಳ್ತಾ ಇಲ್ವಾ ನಾನು ಒಂದೇ ಮಾತು ಹೇಳ್ತೀನಿ. ನಾನು ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿರಬೇಕು. ದುಡ್ಡು ತಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತೊಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರಾ, ನಾನು ತೊಗೊಂಡಿದ್ದೀನ? ಈಗ ಯಾರ ಕ್ಷೇತ್ರ ಅದು? ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? ಬಿ ಆರ್ ಪಾಟೀಲೇ ಮಾಡಿದ್ರು. ಇನ್ನು ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಟ್ಟರು. 5,000 10,000 ಕೊಟ್ಟಿದ್ದಾರೆ ಅಂತಾರೆ. ಈ ಆರೋಪಗಳು ಸುಳ್ಳು, ಬಡವರು ಕೊಡಕ್ಕಾಗಲ್ಲ. 2024ರಲ್ಲಿ 30,607 ಮನೆಗಳು ಮಂಜೂರಾಗಿದೆ ಅಂತ ಹೇಳಿದರು. 2024ಅಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ. ವರ್ಷ ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು HP ಸ್ಕೀಮ್ದು 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆ ಈಗ ಆರೋಪ ಮಾಡೋದು ಏನಿದೆ? ಸಾಬೀತಾಗಬೇಕು ತಾನೆ, ಹೇಳ್ಬೇಕು ತಾನೆ. ಇದೇ ವೇಳೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದಿಲ್ಲ ಅಂತ ಜಮೀರ್ ಹೇಳಿದರು. ಬಡವರ ಮನೆಗೆ ನಾನು ದುಡ್ಡು ಪಡೆದಿಲ್ಲ. ಬಡವರ ಹಣ ಪಡೆದ್ರೆ ಅವರಿಗೆ ಶಾಪ ತಟ್ಟದೇ ಬಿಡಲ್ಲ ಅಂತ ಹೇಳಿದರು. ಆ ಬಡವರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಟ್ಟಬೇಕು. ಎನಿಬಡಿ. ಹಾಗೆಯೇ ನಾನು ಬೇರೆ ರೀತಿಯ ರಾಜಕಾರಣಿ ಅಲ್ಲ. ನನ್ನ ತಪ್ಪಿದ್ರೆ ನಾನೇ ರಾಜೀನಾಮೆ ಕೊಡ್ತೇನೆ. ಕುರ್ಚಿಗೆ ಅಂಟ್ಕೊಂಡು ನಾನು ಕೂತಿಲ್ಲ. ನನಗೆ ದಾಖಲೆ ಕೊಡ್ಲಿ, 24 ಗಂಟೆ ಒಳಗೆ ಕ್ರಮ ಕೈಗೊಳ್ತೇನೆ. ನನ್ನ ತಪ್ಪಿದೆ ಅಂತ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದರು. ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ನು ನಾನು. ನನ್ಗೆ ಹೇಳ್ಬೇಕಾನೆ ಇಂಥವ್ರ ಪಂಚಾಯತ್ ಅವ್ನು ಯಾರು ತೊಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ. ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾನೆ ಅಂತ ಹೇಳ್ಬೇಕಾರೆ ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಲಿ ನಾನು ಕ್ರಮ ಕೊಡ್ತೀನಿ. ವಿದಿನ್ 24 ಅವರ್ಸ್. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ 24 ಗಂಟೆಲಿ ನಾನು ರಾಜೀನಾಮೆ ಕೊಡ್ತೀನಿ. ಇನ್ನು ಇದೇ ವೇಳೆ ನಾನು ಬಂದ ಮೇಲೆ ಚನ್ನಪಟ್ಟಣಕ್ಕೆ 5,000 ಮನೆಗಳನ್ನು ಕೊಟ್ಟಿದ್ದೇನೆ. ರಾಮನಗರದಲ್ಲಿ 3,000 ಮನೆಗಳನ್ನು ಕೊಟ್ಟಿದ್ದೇನೆ. HDK CM ಆಗಿ ಬರೀ 690 ಮನೆಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಕುಟುಕಿದ್ರು. ನೋಡಿ, ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದ್ದಲ್ಲಿ ಚನ್ನಪಟ್ಟಣಕ್ಕೆ 5,000 ಮನೆಗಳು ಕೊಟ್ಟಿದ್ದೀನಿ. ರಾಮನಗರ್ಗೆ 3,000 ಮನೆಗಳು ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೀ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತರ ಕೇಳಿದ್ರು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ, ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ. ನಾವು ವಸತಿ ಇಲಾಖೆಯ ವಿರುದ್ಧದ ಹಗರಣಗಳ ಆರೋಪ ಮಾಡಿದ್ದ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ಸುಳ್ಳು ಹೇಳಿದ್ರಾ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಬಿಆರ್ ಪಾಟೀಲ್ ಮಾಡಿದ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ತಾನು ಹಣ ಪಡೆದಿಲ್ಲ, ಹಣ ಪಡೆದವರ ಮಕ್ಕಳು ಹುಳಬಿದ್ದು ಸಾಯಲಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾದರೆ ಸಚಿವ ಜಮೀರ್ ಹಣ ಪಡೆಯದಿದ್ರೆ ಹಣ ಪಡೆದವರು ಯಾರು? ಜಮೀರ್ ಇಲಾಖೆಯಲ್ಲಿ ಹಣ ಪಡೆದಿದ್ದಾರಾ? ಪಂಚಾಯಿತಿ ಮಟ್ಟದಲ್ಲಿ ಹಣ ಪಡೆಯಲಾಗಿದೆಯಾ? ಅಥವಾ ಬಿಆರ್ ಪಾಟೀಲ್ ಸುಮ್ಮನೆ ಆರೋಪವನ್ನ ಮಾಡಿದ್ರ? ಯಾರ ಹೆಸರನ್ನು ಹೇಳದೆ ಆರೋಪ ಮಾಡಿದ್ರ ಅನ್ನೋ ಚರ್ಚೆಗಳು ಈಗ ಶುರುವಾಗಿದ್ದು, ಬಿಆರ್ ಪಾಟೀಲ್ ಹಣ ಪಡೆದವರ ಹೆಸರನ್ನ ಹೇಳ್ತಾರ ಅನ್ನೋದು ಕಾದ್ ನೋಡಬೇಕು. ಇನ್ನು ತಾವು ಮಾಡಿರೋ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಶಾಸಕ ಬಿಆರ್ ಪಾಟೀಲ್, ಸರ್ಕಾರ ಹಾಗೂ ನನ್ನ ನಡುವಿನ ಜಗಳ ಗಂಡ ಹೆಂಡತಿ ಜಗಳ ಇದ್ದಂತೆ. ನಾನು ನಾಳೆ CM ಭೇಟಿ ಮಾಡ್ತೀನಿ. ನನ್ನ ಬೇಡಿಕೆಗಳು ಹೆಚ್ಚೇನಿಲ್ಲ. ಮಾಧ್ಯಮಗಳ ಮುಂದೆ ಎಲ್ಲವನ್ನ ಹೇಳಿದ್ದೇನೆ, CM ಮುಂದೆ ಹೇಳ್ತೀನಿ. ಇನ್ನು ಅಕ್ರಮ ಕುರಿತಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಕರೆ ಬರ್ತಾ ಇದೆ. ಫೋನ್ ರಿಸೀವ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ಲರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಇವರು ಎಲ್ಲ ಅಸಮಾಧಾನ ಮಾಡ್ತಾರೆ. ಐರೆಡ್ಡಿಯವರು ಹಿಂದೂ ಸಹ ಸ್ವಾಭಾವಿಕವಾಗಿ ನಾವು ಸಂಸಾರ ಅಂದರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಒಬ್ಬೊಬ್ಬರಂತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನದ ವಿಚಾರದಲ್ಲಿ ನಿನ್ನೆ ಆರೋಪಗಳ ಸುರಿಮಳೆ
ಗೈದಿದ್ದಂತಹ ಶಾಸಕ ರಾಜು ಕಾಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರ ಗಡಿಯಲ್ಲಿ ನನ್ನ ಮತಕ್ಷೇತ್ರ ಇದೆ, ಯಾವ ದಿನ ಎಲ್ಲಾ ಮಂತ್ರಿಗಳು ಸಿಗ್ತಾರೆ ಅಂತ ಘೋಷಣೆ ಮಾಡಬೇಕು. ಸಾರ್ವಜನಿಕರಿಗೆ, ಶಾಸಕರಿಗೆ ಒಂದು ಟೈಮ್ ಫಿಕ್ಸ್ ಮಾಡಲಿ. ಎಲ್ಲಿ ಹೋಗಿ ಅವರ ಮನೆಗಳನ್ನ ಹುಡುಕೋದು? ಫೋನ್ನಲ್ಲೂ ಸಿಗಲ್ಲ. ಅವರ ಪಿಎಗಳನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ವ್ಯವಸ್ಥೆ ಬದಲಾಗಬೇಕು. ಯಾವ ಪುರುಷಾರ್ಥಕ್ಕೆ ನಾವಿರಬೇಕು ಅಂತ ಕಿಡಿಕಾರಿದ್ರು. ಬದಲಾಗಬೇಕು. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅನ್ನೋ ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು, ಏನು ನಮ್ಮ ಹತ್ತಿರ ಕೆಲಸ ಆಗ್ತಾಯಿದೆ. ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡಕ್ಕೆ ಬರೋದಲ್ರಿ, ಅದು ಆಗೋದಲ್ರಿ. ನಮ್ಮಂಥ ಸೀನಿಯರ್ MLAಗಳಿಗೆ ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾತಿರ್ಬೇಕು? ನಾವು ಸ್ವತಂತ್ರರು ಅಲ್ಲಿಗೆ, ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು. ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರೂ ನನ್ನ ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ. ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನು ಹೇಳಿಲ್ಲ. ಈಗ ನೀವು ಬಂದಿದ್ದೀರ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೀವೇ ಬರ್ತಿದ್ರೆ ನಿಮ್ಮ ಮುಂದೆ ಹೇಳೋದಿದ್ದೀನಿ. 13ರಿಂದ 18ರವರೆಗೆ ಇದ್ದಂಥ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. KPCC ಅಧ್ಯಕ್ಷರು ಏನಂತಾರೆ ಈ ವಿಚಾರಕ್ಕೆ? ಅವ್ರಿಗೆ ಗಮನಕ್ಕೆ ಏನಾದರೂ ಇದೆಯಾ? ಅವ್ರು ನಮ್ಮನ್ನು ನೋಡೋದ ಇಲ್ಲ ಮನೆಗೆ ಹೋದ್ರೆ. ಇನ್ನೇನು ಹೇಳಿ. ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರ ಅಸಮಾಧಾನ ಇಂದು ಕೂಡ ಮುಂದುವರೆದಿತ್ತು. ಕಲಬುರಗಿಯಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಮಾತನಾಡಿದ್ದು, ಕ್ಷೇತ್ರದಲ್ಲಿ ನಮಗೆ ಹೇಳದೆ ಕಾಮಗಾರಿ ಆಗ್ತಿದೆ, ಪೂಜೆ ಮಾಡದೆ ಕಾಮಗಾರಿ ಆರಂಭ ಮಾಡ್ತಿದ್ದಾರೆ ಅಂತ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು. MLA ಗೊತ್ತಿರಲ್ಲ, ಪೂಜೆ ಮಾಡಿಬಿಡ್ತಾರೆ. ನಮ್ಮಲ್ಲಿ ಗೊತ್ತಿಲ್ಲ, ಬಂದಿರ್ತದ ಯೋಜನೆ ನಮ್ಗೆ ಗೊತ್ತಿರ್ತದ, ನಮ್ಗೆ ಕೇಳಾರ್ದ ಸ್ಟಾರ್ಟ್ ಮಾಡ್ಬಿಡೋದು. ಪೂಜೆ ಮಾಡ್ಲಾರ ಆರ್ಮಿ ಅಲ್ಲ, ನನಗೆ ಗೊತ್ತಿಲ್ಲ ಯೋಜನೆ ಬಂದನಂತಾನ. ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ ಮತ್ತೀಗ. ಹೌದು, ಈಗ ಬಂದ ಲ್ಯಾಂಡ್ ಆರ್ಮಿದವರು ನಮ್ಗೆ ಗೊತ್ತಿಲ್ಲಾರ್ದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೇಳಾರ್ದು ಮಾಡಲ್ಲ, ಏನಿಲ್ಲ. ನಮ್ಮ ಮಂತ್ರಿ ನಮ್ಮವರ ಹೇಳ್ತೀವಿ. ಇನ್ನು ಹಿರಿಯ ಶಾಸಕರ ಆರೋಪಕ್ಕೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. CLP ಸಭೆಯಲ್ಲಿ ಯಾರು ಕೂಡ ಮಾತನಾಡುದಿಲ್ಲ, ಸಮಸ್ಯೆ ಇದ್ರೆ CLP ಸಭೆಯಲ್ಲಿ ಮಾತನಾಡಬೇಕಲ್ವಾ? ಅಲ್ಲಿ ಯಾರಾದ್ರೂ ಹುಲಿ ಸಿಂಹವನ್ನ ತಂದಿರ್ತಾರಾ? ಸರ್ಕಾರದ ವಿರುದ್ಧ ಆರೋಪ ಸರಿಯಲ್ಲ ಅಂತ ಹೇಳಿದ್ದಾರೆ. ಒಂದು 3-4 ಜನ ಹಿರಿಯರು ಮಾತಾಡಿದ್ದಾರೆ. ಆ್ಯಕ್ಚುಲಿ ಅದು ಮಾತಾಡಬಾರ್ದು. ಅದೇನೇ ಸರಿ ಇರಲಿ, ಸುಳ್ಳು ಇರಲಿ, ತಪ್ಪಿರಲಿ, ಸರಿ ಇರಲಿ, ಮಾತಾಡಬಾರ್ದು. ಯಾಕಂದರೆ ಇದನ್ನು ಕರಿತೀವಿ. CLP ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಾನು ನೋಡಿದ್ದೀನಿ, ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ, ನಾನಿನ್ನೂ ಜೂನಿಯರು. ಹಿರಿಯರೇ ಮಾತಾಡಿದ್ದಾರೆ. CLP ಸುಮ್ಮ ಕೂತಿರ್ತಾರೆ. ಅವ್ರೇನು ಹುಲಿ ಸಿಂಹ ಕಟ್ಕೊಂಬಂದಿರ್ತಾರೆ? ಯಾರು ಹುಲಿ ಸಿಂಹ ಇಟ್ಕೊಂಬಂದಿರಲ್ಲ. ಇವ್ರು ಮಾತ್ರ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಹೊರಗೆ ಬಂದು ಮಾಧ್ಯಮ. ಇನ್ನು ಶಾಸಕರ ಅಸಮಾಧಾನದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಶಾಸಕರ ಅಸಮಾಧಾನ ಶಮನ ಮಾಡಲು ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ. ಅನುದಾನದ ವಿಚಾರದಲ್ಲಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬಹಿರಂಗ ಹೇಳಿಕೆಗಳಿಂದ ಸಮಸ್ಯೆಯಾಗಬಹುದು, ಸರಿಪಡಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ತಮ್ಮ ಸರ್ಕಾರ ಅಂಗೀಕರಿಸಿದ ಹಲವಾರು ಮಸೂದೆಗಳಿಗೆ ಅನುಮೋದನೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಈಗ ರಾಜಕೀಯ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ 28 ಕಾಂಗ್ರೆಸ್ ಹಿರಿಯ ಮುಖಂಡರು ದೂರನ್ನ ಕೊಟ್ಟಿರುವಂತದ್ದು. ಕಾರ್ಯಕರ್ತರ ಸಂಪರ್ಕಕ್ಕೆ ಸಿಗದ ಪ್ರದೀಪ್ ಈಶ್ವರ್ ವಿರುದ್ಧ ದೂರು ನೀಡಲಾಗಿದೆ. ಮುಂಬರುವ ಚುನಾವಣೆಗಳಲ್ಲಿ ಸೋಲಾದರೆ ಪ್ರದೀಪ್ ಈಶ್ವರೇ ನೇರ ಕಾರಣ. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಸಹಿ ಸಂಗ್ರಹ ಮಾಡುವ ಮೂಲಕ ಪತ್ರ ನೀಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರೋ ಜಿದ್ದಿನ ಮಧ್ಯೆಯೇ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸುವಂತೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ತೆರಳಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ ಹಾಗೂ ಬಿಎಲ್ ಸಂತೋಷ್ ಭೇಟಿಗೆ ತೆರಳಿದ್ದಾರೆ. ಅಶೋಕ್ ಭೇಟಿಗೆ ನಾಯಕರು ಸಮಯ ನೀಡಿದ್ದು ರಾತ್ರಿಯೇ ಭೇಟಿಯಾಗುವ ಸಾಧ್ಯತೆ ಇದೆ. ವರಿಷ್ಠರ ಜತೆಗಿನ ಆರ್ ಅಶೋಕ್ ಭೇಟಿ ಈಗ ಕುತೂಹಲವನ್ನ ಕೆರಳಿಸಿದೆ. ಬಿಜೆಪಿ ಪಕ್ಷ ರೋಗಗ್ರಸ್ತವಾಗ್ತಿದೆ, ಅದು ಯಡಿಯೂರಪ್ಪ ಮಗನಿಂದ. ವಿಜಯೇಂದ್ರ ಬಿಜೆಪಿ ಪಕ್ಷಕ್ಕೆ ಕ್ಯಾನ್ಸರ್ನಂತೆ ಅಮರಿಕೊಂಡಿದ್ದಾರೆ. ಕ್ಯಾನ್ಸರ್ ಗಡ್ಡೆಯನ್ನ ಕತ್ತರಿಸಿ ತೆಗೆಯಬೇಕಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದರು. ವಿಜಯಪುರದಲ್ಲಿ ಮಾತನಾಡಿರುವಂತಹ ಯತ್ನಾಳ್, ಈಗ ಬಿಜೆಪಿಯಲ್ಲಿ 2 ರಾಜ್ಯಾಧ್ಯಕ್ಷರಿದ್ದಾರೆ. ಅಪ್ಪ ಸೂಪರ್ ಅಧ್ಯಕ್ಷ, ಮಗ ಕಂಡಮ್ ಅಧ್ಯಕ್ಷ. ಬಿಜೆಪಿ ಸಾರಥ್ಯ ನಮ್ಮ ಕೈಯಲ್ಲಿ ಕೊಟ್ರೆ 150 ಸೀಟ್ ತರ್ತೀವಿ ಅಂತ ಹೇಳಿದ್ರು. ಮಗನ ಸಲುವಾಗಿ ಅಡ್ಡಾಡ್ತಾ ಇದ್ರು. ಪಕ್ಷಕ್ಕೇನಾಗೋದು, ನಿನ್ನ ಮಗನಿಂದ ಪಕ್ಷ ಹಾಳಾಗಲಾಗತ್ತೈತೆ. ಮೊದಲೇ ಕ್ಯಾನ್ಸರ್ ಅಂದರೆ BJP ರಾಜ್ಯಾಧ್ಯಕ್ಷ
ಆ ಕ್ಯಾನ್ಸರ್ ಗಂಟು ತೆಗಿಬೇಕಾದ್ರೆ ವಿಜೇಂದ್ರ ತೆಗೆದ್ರೆ ಅವಾಗ ಯಡಿಯೂರಪ್ಪ ಅಡ್ಡಾಡ್ತಾರೆ ನೋಡ್ರಿ. ನಾಳೆ BJP ರಾಜ್ಯಾಧ್ಯಕ್ಷ ತೆಗೆದ ಮ್ಯಾಗ ಯಡಿಯೂರಪ್ಪ ಏನು ಹೇಳ್ಯಾರ ಮೊನ್ನೆ ಅಮಿತ್ ಶಾ ಬಂದಾಗ, ನನ್ನ ಮನಗಂತವ್ರ ಒಂದು ವಾರನಾಗ ನಾ ಸಾಯ್ತೀನಿ ಅಂತ ಹೇಳ್ಯಾರ. ಒಬ್ಬ ಯಡಿಯೂರಪ್ಪ ಸಾಯೋದ್ರಿಂದ ಕರ್ನಾಟಕ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗಲಿ. ಇಂಥ ಕಳ್ಳರನ್ನ ತೊಗೊಂಡು ಏನು ಮಾಡೋರ್ತೀರಿ? ಅದಕ್ಕೆ BJP ನಮ್ಮ ಕೈ ಕೊಡ್ರಿ, 150 ತೊಗೊಂಡು ಬರ್ತೀವಿ. ಬಿಜೆಪಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ರೋಡ್ ರೇಸ್ ಪ್ರಕರಣ ಸಂಬಂಧ ಡ್ರೈವರ್ ಹಾಗೂ ಗನ್ಮ್ಯಾನ್ ಇಬ್ಬರಿಗೂ ಜಾಮೀನು ಮಂಜೂರಾಗಿದೆ. ನೆಲಮಂಗಲದ JMFC ಕೋರ್ಟ್ನಿಂದ ಇಬ್ಬರಿಗೂ ಜಾಮೀನು ಮಂಜೂರಾಗಿದೆ. ಗನ್ಮ್ಯಾನ್ ಶ್ರೀಧರ್, ಡ್ರೈವರ್ ಮಹೇಶ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಪ್ರಕರಣ ಸಂಬಂಧ ಹೆಗಡೆ ಸೇರಿದಂತೆ 4 ವಿರುದ್ಧ ದಾಬಸ್ಪೇಟೆ ಠಾಣೆಯಲ್ಲಿ FIR ದಾಖಲಾಗಿತ್ತು. ಇನ್ನು ಅನಂತಕುಮಾರ್ ಹೆಗಡೆಗೆ ನೋಟಿಸ್ ನೀಡಿ ಘಟನೆ ಬಗ್ಗೆ ಹೇಳಿಕೆ ಪಡೆಯುವ ಸಾಧ್ಯತೆ ಇದೆ. ಕಾರ್ ಓವರ್ಟೇಕ್ ಜಟಾಪಟಿ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ದಾಬಸ್ಪೇಟೆ ಹತ್ರ ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಡ್ರೈವರ್ ಕಾರು ನಿಲ್ಲಿಸಿ ಹೊಡೆದಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಮುಂದಿನ ಹಂತದ ತನಿಖೆ ಮಾಡಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಪೊಲೀಸರು ನನಗೆ ಹೇಳಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟರು. ಬರುವಾಗ ದಾಬಸ್ಪೇಟೆ ಹತ್ರ ಅಲ್ಲಿ ಯಾರೋ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಕಾರ್ ನಿಲ್ಲಿಸಿ ಅವರ ಗನ್ಮ್ಯಾನು ಮತ್ತು ಅವರ ಡ್ರೈವರು ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್, ಅವ್ರು ಪ್ರೊವೋಕ್ ಮಾಡಿದ್ರ, ಅವರೇ ಹೇಳಿ ಹೊಡೆಸಿದ್ರ, ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನಕ್ಕೆ ಬೈಕ್ ರ್ಯಾಲಿ ಮೂಲಕ ನೂರಾರು ಜೆಡಿಎಸ್ನ ಕಾರ್ಯಕರ್ತರ ಜೊತೆ ಆಗಮಿಸಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಅದ್ದೂರಿ ಸ್ವಾಗತವನ್ನು ಕೋರಿದ್ರು. ಕೂಡ್ಲೂರು ಬಳಿಯ ರೆಸಾರ್ಟ್ನಲ್ಲಿ ಸಭೆ ನಡೆಸಲಾಯಿತು. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸಮಾವೇಶ ನಡೆಸಲಾಗುತ್ತಿದ್ದು ಬೃಹತ್ ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಪ್ರಮುಖವಾಗಿ ತಾವು ಹೇಳಿದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದನೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನ ಕೈಗೆ ಎತ್ಕೊಂಡಿದ್ದೇವೆ. ತಾಲೂಕು ಅಧ್ಯಕ್ಷರು ಜಯಮುತ್ತೂರವರು ಮತ್ತೆ ಈ ಭಾಗದ ಎಲ್ಲ ಪ್ರಮುಖ ಮುಖಂಡರುಗಳ ಜೊತೆ ಮಾತನಾಡಿದ್ದೆ. ರಾಮನಗರ ಜಿಲ್ಲೆ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ರಾಯಚೂರು, ಕೊಪ್ಪಳ ಭಾಗಕ್ಕೆಲ್ಲ ಹೋಗ್ತಾ ಇದ್ದೇವೆ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿರಿಯರು, ಯುವಕರು ಎಲ್ಲ ಸ್ವಾಗತ ಕೋರಿದ್ದಾರೆ. ಪ್ರಮುಖವಾಗಿ ಆನೇಕಲ್ನ ಮೈಲಸಂದ್ರ ಬಳಿ ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡೆಗೂ 5 ಆರೋಪಿಗಳನ್ನು ಬನ್ನೇರುಘಟ್ಟ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆ ಕುರಿತಂತೆ ನ್ಯೂಸ್ 18 ನಿರಂತರ ವರದಿಯನ್ನು ಮಾಡಿತ್ತು. ನಿರಂತರ ವರದಿ ಬಳಿಕ ಎಚ್ಚೆತ್ತುಕೊಂಡ ಬನ್ನೇರುಘಟ್ಟ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ 5 ಬಂಧಿಸಿದ್ದಾರೆ. ಜಾನ್ ರಿಚರ್ಡ್, ಪುನೀತ್ ಅಲಿಯಾಸ್ ಕಾಡೆ, ವಾಸಿ, ಅನುಷ್, ಮದನ್, ಅರುಣ್ ಹಾಗೆಯೇ ಕಾಣಿಕಾ ಸ್ವಾಮಿ ಎಂಬುವರನ್ನು ಬಂಧಿಸಿದ್ದು ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಆರೋಪಿಗಳ ಬಂಧನದ ಬಳಿಕ ಸಂತ್ರಸ್ತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಈಗ ಆರೋಪಿಗಳನ್ನು ಜೈಲಿಗೆ ಕಳಿಸ್ತಿದ್ದಾರೆ. ನನಗೆ ತುಂಬಾ ಸಂತೋಷ ಆಯಿತು. ಆದರೆ ಅವರಿಗೆ ಕಾನೂನು ಪ್ರಕಾರ ಕಠಿಣ ಜೈಲು ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇಂಥ ಘಟನೆಗಳನ್ನು ನಾವು ಲಘುವಾಗಿ ಪರಿಗಣಿಸಲ್ಲ. ಇವೆಲ್ಲ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಕೂಡಲೇ ಕೇಸ್ ಹಾಕಿ ಅರೆಸ್ಟ್ ಮಾಡೋ ಕೆಲಸ ಮಾಡ್ತೇವೆ ಅಂತ ಹೇಳಿದರು. ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಟಹಾಸ ಪ್ರಕರಣ ಸಂಬಂಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ರೈಮ್ ಆಗ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸನೇ ಇರಲ್ಲ, ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತಾನೆ ಇರುತ್ತೆ ಅಂತ ಶಿವಗಂಗಾ ಬಸವರಾಜ್ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದ್ದಾರೆ.